ಪೂರ್ತಿ ವಾಟರ್ ಕ್ಲೀನಿಂಗು. ಹಾಗೆ ನನ್ನ ಹತ್ರ ಎಷ್ಟು ಸ್ಯಾರಿ ಕಲೆಕ್ಷನ್ಸ್ ಇದೆ ಅಂತ ನಾನು ತೋರಿಸ್ತೀನಿ, ನೋಡ್ತಾ ಬರೋಣ. ಗೈಸ್ ಎಲ್ಲ ಹಿಂಗೆ ಹರಡ್ಕೊಂಡು ಕೂತಿದ್ದೀವಿ. ಈ ಕಡೆ ಅವಳು ಮಡಿಸ್ತಾ ಇದ್ದಾಳೆ. ವಾಟ್ರ್ ಖಾಲಿ ಮಾಡಿದ್ವಿ. ಇವಾಗ ನೆಕ್ಸ್ಟು ತೋರಿಸ್ತೀನಿ, ಒಂದೊಂದೇ ಸ್ಯಾರಿ ತೋರಿಸ್ತೀನಿ. ಸ್ವಲ್ಪ ಎಲ್ಲ ಸೆಕ್ರೆಟ್ ಮಾಡಿಕೊಂಡು ಸ್ಯಾರಿ ಕಲೆಕ್ಷನ್ಸ್ ನೋಡೋಣ. ಇವತ್ತು ನಮ್ಮ ಮನೇಲಿ ಏನಂದರೆ ವಾರ್ಡ್ರೋಬ್ ಕ್ಲೀನಿಂಗ್ ಮತ್ತು ಸ್ಯಾರಿ ಕಲೆಕ್ಷನ್ ನಿಮ್ಗೆ ತೋರಿಸ್ತೀವಿ ನೋಡಿ. ಸ್ಯಾರಿ ಕಲೆಕ್ಷನ್ಸ್ ತೋರಿಸ್ತೀನಿ ಅಂತ ಹೇಳಿದೆ, ಒಂದು ರೇಂಜ್ಗೆಲ್ಲ ಮಚ್ಚಿಟ್ಟಿದ್ದೀನಿ. ಇದು ಬಂದು ನಮ್ಮಮ್ಮನ ಸ್ಯಾರಿ ಇರೋದಲ್ಲಿ ನನ್ನ ಹತ್ರ ಫಸ್ಟು ಕಾಸ್ಟ್ಲಿಸಿಂದ ನೋಡೋಣ. ಇದು ಇರೋದಲ್ಲಿ ನಮ್ಮಮ್ಮಂದು ಸ್ಯಾರಿ. ಇದು ಅರೌಂಡ್ 8,000 ಚೇಂಜ್ ಇದೆ. ನನಗೆ ಗೊತ್ತಿರೋದು 8,000 ಅಂತ, ಇನ್ನು ಜಾಸ್ತಿನೇ ಇರ್ಬೋದು, ಗೊತ್ತಿಲ್ಲ. ಇದು ನನ್ನ ರಿಸೆಪ್ಷನ್ ಸ್ಯಾರಿ. ಇದು ನನ್ನ ರಿಸೆಪ್ಷನ್ ಸ್ಯಾರಿ. ಇದು ಬಂದ್ಬಿಟ್ಟು 10,000. ಇದು ಸೆಕೆಂಡ್ ಹೈಯೆಸ್ಟ್ ಪ್ರೈಸ್ ಇರೋವಂಥದ್ದು ನನ್ನ ಹತ್ರ. ಆ್ಯಂಡ್ ಇದು ನನ್ನ ಸ್ಯಾರಿ, ನಾನು ಮೆಚೂರ್ಡ್ ಆದಾಗ ನನ್ನ ಫಂಕ್ಷನ್ಗೆ ಅಂತ ತೆಗೆದಿದ್ದ ಸ್ಯಾರಿ. ಇದು ಆವಾಗ 4,000, ತುಂಬ ಬ್ಯಾಕ್ 4,000. ಇದು ನನಗೆ ಒನ್ ಆಫ್ ದ ಫೇವ್ರೆಟು, ಯಾಕಂದರೆ ರೇರ್ ಕಾಂಬಿನೇಷನ್ ಕಲರು. ಸೊ ಇದು ನನಗೂ ತುಂಬ ಇಷ್ಟ. ಆವಾಗಲೇ ನಮ್ಮಮ್ಮ ಫುಲ್ ಕುಚ್ಚೆಲ್ಲ ಹಾಕ್ಸಿ ಇಟ್ಟಿದ್ದಾರೆ. ನೆಕ್ಸ್ಟ್ ಇನ್ನು ನಾರ್ಮಲ್ ಸ್ಯಾರೀಸ್ ನನ್ನ ಹತ್ರ ಇರೋದು. ಇದು ಏನು ಕ್ಲಾತು, ನಾರ್ಮಲ್ ಜರಿ ಸೀರೆ, ಶಿಫಾನ್ ಕ್ಲಾತ್ ಥರ ಇದೆ, ನಾರ್ಮಲ್ ಜರಿ ಸೀರೆ. ಇದೇ ಪ್ರೈಸ್ ಇಲ್ಲ, 3,000 ಅಷ್ಟೆ. ಇದು ತುಂಬ ಹಳೇ ಸ್ಯಾರಿ, ನಮ್ಮ ಅಜ್ಜಿ ಕಾಲದ ಸ್ಯಾರಿ ಅಂತ. ಇದ್ರದ್ದು ಪ್ರೈಸ್ ನನಗೆ ಗೊತ್ತಿಲ್ಲ. ಸೊ ಇದು ನನಗಿಷ್ಟ ಅಂತ ಈ ಕಲರ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ನಾರ್ಮಲ್ ಸ್ಯಾರಿನೇ, ಕ್ರೇಪ್ ಸಿಲ್ಕ್ ಸ್ಯಾರಿ, ಡಬಲ್ ಬಾರ್ಡರ್ ಸ್ಯಾರಿ. ಇದು ಪ್ರೈಸ್ ನನಗೆ ಗೊತ್ತಿಲ್ಲ, ಯಾಕಂದರೆ ಇದು ನನಗೆ ಅರ್ಶಿನ ಕುಂಕುಮಕ್ಕೆ ಅಂತ ಕೊಟ್ಟಿದ್ದ ಸ್ಯಾರಿ ನಮ್ಮತ್ತೆ. ಇದು ಡಬಲ್ ಜರಿದು ಕಾಟನ್ ಸ್ಯಾರಿ. ಇದು ಬಂದ್ಬಿಟ್ಟು 1,200 ಏನೋ. ಕಾಟನ್ ಒಂಥರ ಸಿಲ್ಕಲ್ ರಾ ಆರ್ಗೆನ್ಸಾ ಕಾಟನ್ ಅಂತಾರಲ್ಲ, ಆ ಥರ. ಇದು ನನ್ನ ಇಷ್ಟಪಟ್ಟಂತ ತೊಗೊಂಡಿದ್ದಲ್ಲ, ನಮ್ಮ ಅಪ್ಪ ನನಗೆ ಕೊಡಿಸ್ತೀನಿ ನಂಗೆ ಇಷ್ಟ ಆಯಿತು ಅಂತ ಅವ್ರಿಗಂದ್ರು, ಅದಕ್ಕೆ ತೊಗೊಂಡೆ. ಇದಕ್ಕೂ ಒಂದು ಸ್ಟೋರಿ ಇದೆ. ಇದು ಅಮ್ಮನ ಮನೆಯಿಂದ ಗಂಡನ ಮನೆಗೆ ಅಂತ ಹಾಕೊಂಡು ಹೋಗೋ ಸ್ಯಾರಿ ಅಂತೆ. ಆವಾಗ ಅಂತ ನಮ್ಮ ಹಸ್ಬೆಂಡ್ ಮನೆ ಕಡೆ ತೆಗೆದು ಕೊಟ್ಟಿದ್ದ ಸ್ಯಾರಿ. ನನಗೇನು ಅಷ್ಟೊಂದು ಇಷ್ಟ ಇಲ್ಲ, ಈ ಕಲರ್ ನನಗಿಷ್ಟ ಇಲ್ಲ. ಇದು ನಮ್ಮ ಅತ್ತೆ ಕೊಡಿಸಿದ್ದು, ನನ್ನ ಹಸ್ಬೆಂಡ್ ಅವ್ರ ಅಮ್ಮ. ಅವ್ರಿಗೆ ನನಗೆ ಗ್ರೀನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತಂತೆ. ಸೊ ನನಗೆ ಆಲ್ಮೋಸ್ಟ್ ಅವ್ರು ಕೊಟ್ಟಿರೋ ಸ್ಯಾರಿ ಎಲ್ಲ ಗ್ರೀನ್. ಇದು ನಮ್ಮ ಕ್ಲೋಸೆಸ್ಟ್ ಫ್ರೆಂಡ್ಸಲ್ಲಿ ಒಬ್ಬರು, ಅವ್ರ ಮದುವೆ ಟೈಮಲ್ಲಿ ಅತ್ತಿಗೆ ನೀವು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಅವ್ರ ಮದುವೆಗೆ ಅಂತ ಕೊಟ್ಟಿರೋ ಸ್ಯಾರಿ. ಇದು ಕಾಟನ್ ಆರ್ಗೆನ್ಸಾ. ಇದು ನಾರ್ಮಲ್ ಸ್ಯಾರಿ, ಎಲ್ಲರ ಫಂಕ್ಷನ್ ನಾರ್ಮಲ್ ಪೂಜೆಗಳಿಗೆ ಹಾಕೊಂಡು ಹೋಗೋ ಸ್ಯಾರಿ. ಇದು ಪ್ರೈಸೆಲ್ಲ ಗೊತ್ತಿಲ್ಲ ಗೈಸ್, ತುಂಬ ವರ್ಷಗಳೇ ಆಗೋಯ್ತು. ಇದು ಇನ್ನೂ ಇಟ್ಕೊಂಡಿರೋಂಥ ಸ್ಯಾರಿ. ಅಷ್ಟೊಂದು ಸ್ಯಾರಿ ನಾನು ಹಾಕಲ್ಲ, ಬಟ್ ಕಲೆಕ್ಷನ್ಸ್ ಮಾತ್ರ ಇಡ್ತೀನಿ, ತುಂಬಿಸಿ ಇಡ್ತೀನಿ, ಹಾಕ್ಕೊಳ್ಳಲ್ಲ ಅಷ್ಟೆ. ಇದು ವೆರಿ ಸ್ಪೆಷಲ್. ಇದು ನನ್ನ ಮುಹೂರ್ತದ ಸ್ಯಾರಿ, ಮದುವೆ ಮುಹೂರ್ತದ ಸ್ಯಾರಿ. ಸೊ ತುಂಬ ಜೋಪಾನವಾಗಿಟ್ಟಿದ್ದೀನಿ. ಇದನ್ನು ಹಾಕಿದ್ದೆ 2 ಸರಿ ನಾನು, ಒಂದು ಮದುವೆ ಟೈಮು, ಅದು ಬಿಟ್ಟರೆ ಇನ್ನೊಂದು ನನ್ನ 1 ಇಯರ್ ಆ್ಯನಿವರ್ಸರಿ ಟೈಮಲ್ಲಿ, ಆ್ಯನಿವರ್ಸರಿ ದಿನ 1 ಇಯರ್ ಆ್ಯನಿವರ್ಸರಿ ಅಂತ ಅಂದ್ಬಿಟ್ಟು ಅದೇ ಸೀರೆನ ಹಾಕಿ ರೀಕ್ರಿಯೇಷನ್ ಥರ ಮಾಡಿದ್ವಿ. ಇದು ಪ್ರೈಸ್ 3,000. ನನ್ನ ಹಸ್ಬೆಂಡ್ ತಕ್ಕೊಟ್ಟಿದ್ದು ಸ್ಯಾರಿ. ಇದು ಫಸ್ಟ್ ಸ್ಯಾರಿ.
ಇದು ನನ್ನ ಹಸ್ಬೆಂಡೇ ತಕ್ಕೊಟ್ಟಿದ್ದು ಸ್ಯಾರಿ. ಯೂಶ್ವಲಿ ಹೆಣ್ಮಕ್ಳು ತೊಗೊಳ್ತೀವಿ ಸ್ಯಾರಿ. ಅವರು ನನಗೆ ಪರ್ಟಿಕ್ಯುಲರಾಗಿ ಸೆಲೆಕ್ಟ್ ಮಾಡಿ ಚೆನ್ನಾಗಿ ಕಾಣುತ್ತೆ, ಬುಟ್ಟ ಎಲ್ಲ ತುಂಬ ರಿಚ್ ಆಗಿದೆ, ತಗೋ ಅಂತ ಹೇಳಿ ಫೋರ್ಸ್ ಮಾಡಿ ತಕ್ಕೊಟ್ಟಿದ್ದು ಸ್ಯಾರಿ ಇದು. ಇದು ನನ್ನ ಡಿಯರೆಸ್ಟ್ ಫ್ರೆಂಡು, ನನ್ನ ಕ್ಲೋಸ್ ಫ್ರೆಂಡು. ಅವಳ ಮದುವೆಗೆ ಅಂತ ಎಲ್ಲ ಯುನೀಕ್ ಆಗಿರಬೇಕು, ಒಂದೇ ಥರ ಇರಬೇಕು ಅಂತ ಕಾನ್ಸೆಪ್ಟ್ ಮೇಲೆ ತೆಗೆದಿದ್ದು ಸೀರೆ ಇದು. ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಇನ್ನು ನೋಡಿ ಹಾಗೆ ಇದೆ. ಇದು ಮೋಸ್ಟ್ ಪ್ರಾಬಬ್ಲಿ ಒಂದು 2 ಸತಿ ಹುಟ್ಟಿರ್ಬೋದು ಅಷ್ಟೇ. ಎಂಗೇಜ್ಮೆಂಟ್ ದಿನ ಕೊಟ್ಟಿದ್ದು, ಬಟ್ ನಾನು ಅದು ಹುಟ್ಟಿರಲಿಲ್ಲ, ಬೇರೆ ಅಮ್ಮನ ಮನೆ ಸ್ಯಾರಿನೇ ಹಾಕ್ಕೊಂಡಿದ್ದೆ. ಇದು ಒಂದು ಸ್ಯಾರಿ, ಇದು ರೇಷ್ಮೆ ಸ್ಯಾರಿ. ಇದು ಅರೌಂಡ್ 2.5 ಇರ್ಬೋದು, 2500, ನೆನಪಿಲ್ಲ ಅದಕ್ಕೆ. ಇದು ನನಗೆ ಅರ್ಶಿನ ಕುಂಕುಮಕ್ಕೆ ಬಂದಿರೋ ಸ್ಯಾರಿ. ಸೊ ಇದರ ನನಗೆ ಸೂಟು ಆಗಲ್ಲ ಅಂತ ಅಂದ್ಕೊಂಡು, ಚೆನ್ನಾಗಿದೆ ನೋಡೋಕ್ಕೆ, ಬಟ್ ಬ್ರೈಟಾಗಿರೋರು ಹಾಕ್ಕೊಂಡ್ರೆ ಓಕೆ. ನನಗೆ ಅಷ್ಟೊಂದು ಸೂಟ್ ಆಗಿಲ್ಲ. ಇದು ಹೊಸ ಸ್ಯಾರಿ, ಹಾಗೆ ಇಟ್ಟಿದ್ದೀನಿ. ಚೆನ್ನಾಗಿದೆ ಸ್ಯಾರಿ ಅಂತೂ, ಕಾಂಚೀಪುರಂ ಸ್ಯಾರಿ. ಇದು ಒನ್ ಆಫ್ ಮೈ ಫೇವ್ರೆಟ್, ಕ್ರೀಮ್ ವಿತ್ ಮೆರೂನ್ ಕಾಂಬಿನೇಷನ್. ಆ್ಯಕ್ಚುಲಿ ಇದನ್ನೆಲ್ಲ ಮುಹೂರ್ತಕ್ಕೆ ಅಂತ ಉಟ್ಕೊಳ್ತಾರೆ. ಸೊ ನಾನು ಮುಹೂರ್ತಕ್ಕೆ ಅನ್ನೋದು ಬಿಟ್ಟು ಯಾವುದೋ ಹಬ್ಬಕ್ಕೆ ಹೋಗಿ ನಮ್ಮ ಅಪ್ಪನ ಜೊತೆ ತಗೊಂಡಿದ್ದು, ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಅದಕ್ಕೆ ಈ ಸೀರೆ ಒನ್ ಆಫ್ ಮೈ ಫೇವ್ರೆಟ್. ಈ ಕಲರ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನಮ್ಮ ಅತ್ತೆ ಅಂದರೆ ನನ್ನ ಹಸ್ಬೆಂಡ್ ಅವರ ಚಿಕ್ಕಮ್ಮ ಅವ್ರ ಹತ್ರ ನಾನು ಇದೇ ಕಲರ್ ಬೇಕು ಅಂತ ಕೇಳಿ ಹಠ ಮಾಡಿ ಇದೆತ್ಕೊಂಡಿದ್ದೆ. ಇದು ಒನ್ ಆಫ್ ಮೈ ಫೇವ್ರೆಟ್ಸ್. ಇದು ಆರೆಂಜು, ಇದು ಅರ್ಶಿನ ಕುಂಕುಮಕ್ಕೆ ಕೊಟ್ಟಿದ್ದು. ಅದನ್ನು ಸಹ ನಮ್ಮ ಅತ್ತೆನೇ ಒಂದೊಂದು ಗೌರಿ ಹಬ್ಬಕ್ಕೆಲ್ಲ ನಮ್ಮ ಅತ್ತೆ ನನಗೆ ಒಂದು ಸೀರೆ ಕೊಡ್ತಾರೆ. ಅತ್ತೆ ಅಂದರೆ ನಮ್ಮ ಹಸ್ಬೆಂಡ್ ಅವರ ತಾಯಿ ಅಲ್ಲ, ನನ್ನ ಹಸ್ಬೆಂಡ್ ಚಿಕ್ಕಮ್ಮ. ನನಗೆ ಅವ್ರೊಂಥರ ಅಮ್ಮ ಇದ್ದಂಗೆ. ಸೊ ನನಗೆ ನಮ್ಮ ಅಮ್ಮ ಇಲ್ಲ. ಸೊ ಪ್ರತಿ ಗೌರಿ ಹಬ್ಬಕ್ಕೆ ಮಿಸ್ ಮಾಡಿದೆ ಅವ್ರ ಮನೆಗೆ ನನಗೆ ಅರ್ಶಿನ ಕುಂಕುಮ ಕರೀತಾರೆ. ಸೊ ಒಂದು ಎಕ್ಸ್ಟ್ರಾ ಗ್ರ್ಯಾಟಿಟ್ಯೂಡ್ ಅವ್ರಿಗೆ. ಅದಕ್ಕೆ ನಾನು ನಮ್ಮ ಅಮ್ಮನ ಥರನೇ ನಾನು ಟ್ರೀಟ್ ಮಾಡಿದೆ. ಇದು ನಮ್ಮ ಅಮ್ಮನ ಸ್ಯಾರಿ. ನಮ್ಮ ಅಮ್ಮಂಗೆ ಏನೋ ಇಷ್ಟ ಅಂತೆ, ಚೆನ್ನಾಗಿ, ಅವ್ರು ತುಂಬ ಫೇರ್ ಆಗಿದ್ರು ನಮ್ಮಮ್ಮ. ಅವ್ರು ಇಷ್ಟಪಟ್ಟು ತೆಗ್ದಿದ್ದು ಸ್ಯಾರಿ. ಸೊ ಅದನ್ನು ನಾನು ಹಾಗೇ ಇಟ್ಟು, ನಾನು ಉಟ್ಕೊಂಡಿದ್ದೀನಿ, ಹಾಗೆ ಇಟ್ಟು ಜೋಪಾನ ಮಾಡ್ತಾಯಿದ್ದೀನಿ. ಉಡಲ್ಲ ಗೈಸ್, ನನ್ನ ಟೈಮ್ ಇರೋಲ್ಲ. ಬಿಕಾಸ್ ನನ್ನ ಅಂಗಡಿ ಇದೆ, ಸಲೂನ್ ಇದೆ, ಅಲ್ಲಿ ಹೋಗೋದಕ್ಕೆ ನನಗೆ ಟೈಮ್ ಆಗೋಗಿರುತ್ತೆ. ಯಾವುದೇ ಫಂಕ್ಷನ್ಸಲ್ಲಿ ಸ್ಯಾರಿ ಎಲ್ಲ ಕ್ಯಾರಿ ಮಾಡ್ಕೊಂಡು ಹೋಗೋದಕ್ಕೆ ಅಷ್ಟೊಂದು ಆಗಲ್ಲ. ಆ್ಯಂಡ್ ಇದು ಯುಗಾದಿಗೆ ಹಾಕೊಳ್ಳೋಣ ಅಂತ. ಇದು ಲಾಸ್ಟ್ ಇಯರ್ ಗೌರಿ ಹಬ್ಬಕ್ಕೆ ಕೊಟ್ಟಿದ್ದು ಸೀರೆ ಇದು ನಮ್ಮತ್ತೆ. ಸೊ ಇವತ್ತು ಉಡ್ತಾ ಇದ್ದೀನಿ, ಹಾಕೊಳ್ಳೋಣ. ಬಟ್ ತುಂಬ ಒಂಥರ ಕಾಂಬಿನೇಷನ್ ಚೆನ್ನಾಗಿದೆ, ಸಖತ್ತಾಗಿದೆ. ಇದು ನನ್ನ ಹಸ್ಬೆಂಡ್ ಅವ್ರ ತಾಯಿ, ಅಂದರೆ ಇವರು ನಮ್ಮತ್ತೆ, ಅವ್ರು ಕೊಟ್ಟಿರೋಂಥ ಸ್ಯಾರಿ. ಅವ್ರು ತಮಿಳ್ನಾಡಲ್ಲಿರೋದ್ರಿಂದ ಅಲ್ಲೇನೋ ಪಟ್ಟು ಸ್ಯಾರೀಸ್ ಅಂತ ಜಾಸ್ತಿ ಮಾಡ್ತಾರಂತೆ. ನನಗೆ ಚೆನ್ನಾಗಿರುತ್ತೆ ಅಂತ ತೊಗೊಂಬಂದು ಕೊಟ್ಟರು. ಇನ್ನು ಸಿಂಪಲ್ಸ್ ತುಂಬ ಸ್ಯಾರೀಸ್ ಇದೆ. ಇದು ನನ್ನ ಫಸ್ಟ್ ಸ್ಯಾರಿ, ನಮ್ಮಮ್ಮ ನನಗೆ ಅಂತ 8th ಸ್ಟ್ಯಾಂಡರ್ಡಲ್ಲಿ ಕೊಟ್ಟಿರೋವಂಥ ಫಸ್ಟ್ ಸ್ಯಾರಿ ಇದು. ಇಷ್ಟು ವರ್ಷ ಅಂದರೆ ಇದನ್ನು ಹೊಲಿಸಿರ್ಲಿಲ್ಲ, ಇವಾಗ ಹೊಲಿಸಿದೆ. ಇವಾಗ ರೀಸೆಂಟಾಗಿ ಒಂದು 5 months ಬ್ಯಾಕ್ ನಾನು ಹುಟ್ಟಿದ್ದೆ, ಅಂದರೆ ಲಾಸ್ಟ್ ಇಯರ್ ನಾನು ಹುಟ್ಟಿದ್ದೆ. ಇಷ್ಟು ವರ್ಷಕ್ಕೂ ಫಸ್ಟ್ ಟೈಮ್ ಅಷ್ಟೇ ಜೋಪಾನವಾಗಿ ಹಾಗೆ ಇಟ್ಟಿದ್ದೀನಿ. ಇದು ತುಂಬ ಸಿಂಪಲ್ ಸ್ಯಾರೀಸ್ ತುಂಬ ಇದೆ. ಇದಕ್ಕೂ ಒಂದು ಹಿಸ್ಟ್ರಿ ಇದೆ. ಇದು ನಮ್ಮಮ್ಮನ ಫೇವ್ರೆಟ್, ಅವರಿಗೆ ಫೇವ್ರೆಟ್ಟು ಸ್ಯಾರಿ ಇದು. ಸೊ ನಾನು ಹಾಗೆ ಜೋಪಾನ ಮಾಡಿದ್ದೀನಿ. ಆ್ಯಂಡ್ ಇದು ನನ್ನ ಫಸ್ಟ್ ಕಾಲೇಜ್ ಗ್ರ್ಯಾಜುಯೇಷನ್ ಅಲ್ಲ, ಸಾರಿ, ಫೇರ್ವೆಲ್ಗೆ ನಮ್ಮಮ್ಮ ಕೊಟ್ಟಿದ್ದು. ಅವಾಗ ಆ್ಯಕ್ಚುಲಿ ಈ ಸ್ಯಾರಿ ಫೇಮಸ್ ಅಂತೆ, ಈ ಥರ ಇರೋವಂಥ ಸ್ಯಾರಿ ತುಂಬ ಫೇಮಸ್ ಅಂತೆ. ಫಸ್ಟ್ ಬಂದಿದ್ದು
ಬಂದಿದ ತಕ್ಷಣ ಹೋಗಿ ಪರ್ಚೇಸ್ ಮಾಡಿದ್ದೆ ನಾವು. ಬಿಕಾಸ್ ನೋಡಿದ ತಕ್ಷಣ ಅಟ್ರಾಕ್ಟ್ ಆಯಿತು. ಅಂದರೆ ಬ್ಲೂ ಮತ್ತು ವೈಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಹೊಂದುತ್ತೆ. ಸೊ ನನಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಗೈಸ್. ಸೊ ಇದನ್ನು ಹಾಗೆ ಜೋಪಾನ ಮಾಡಿದ್ವಿ ಅಷ್ಟೇ. ನನ್ನ ಹತ್ರ ಡ್ರೆಸ್ಸಸ್ ಕಲೆಕ್ಷನ್ಸ್ ಇಲ್ಲ, ಸ್ಯಾರೀಸ್ ಜಾಸ್ತಿ ಕಲೆಕ್ಷನ್ಸ್ ಇದೆ. ನಾನು ಡ್ರೆಸ್ಸಸ್ಸು ಹಾಕಲ್ಲ, ಹೋಗೋದೇ ಇಲ್ಲ ಗೈಸ್. ಎಲ್ಲಿ ಯಾವ ಫಂಕ್ಷನ್ಸು ಅಟೆಂಡ್ ಮಾಡೋದ. ಸೊ ಶಾಪ್ ಆಯಿತು, ನಾನಾಯಿತು, ಹಂಗಿರ್ತೀನಿ. ಹೋದಾಗ ಖಂಡಿತ ಹೋದರೆ ಸ್ಯಾರೀಸೇ ಹಾಕ್ಕೊಳ್ಳೋದು, ಡ್ರೆಸ್ ಎಲ್ಲ ಹಾಕೊಳ್ಳೋ ಇದರಲ್ಲಿಲ್ಲ ಅಷ್ಟೇ. ಇಷ್ಟೇ ನನ್ನ ವಾರ್ಡ್ರೋಬ್ ಕಲೆಕ್ಷನ್ಸ್, ಸ್ಯಾರಿ ಅಷ್ಟೇ. ಹೀಗೆ ಇನ್ನು ಚಾಲೆಂಜಸ್ ಆಗಲಿ, ಎಕ್ಸೈಟಿಂಗ್ ವೀಡಿಯೋಸ್ ಆಗಲಿ, ಸ್ಕಿನ್ ಟಿಪ್ಸ್ ಆಗಲಿ, ಶಾಪಿಂಗ್ ವ್ಲಾಗ್ಸ್ ಆಗಲಿ ಎಲ್ಲನೂ ಚಾನಲ್ನಲ್ಲಿ ಬರುತ್ತೆ. ಸ್ವಲ್ಪ ಎಕ್ಸೈಟಿಂಗ್ ಥಿಂಗ್ಸ್ನ ಆ್ಯಡಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರಗತಿ ದೀಕ್ಷಾ ವ್ಲಾಗ್ ಚಾನಲ್. ಥ್ಯಾಂಕ್ ಯು, ಬಾಯ್.